ನಮಸ್ಕಾರ ಕನ್ನಡ ಒನ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು. ನಿನ್ನೆ ನಿಮಿಷ ಪ್ರಿಯ ಯೆಮೆನ್ ದೇಶದಲ್ಲಿ ಗಲ್ಲು ಶಿಕ್ಷೆಗೆ ಗುರಿಯಾಗಿರುವಂತಹ ಕೇರಳದ ನರ್ಸ್ ಅವರನ್ನು ಬದುಕುಳಿಸುವ ಪ್ರಯತ್ನದಲ್ಲಿ ಒಂದು ಪಾಸಿಟಿವ್ ಆದಂತಹ ಮೆಸೇಜ್ ಒಂದು ಬಂತು. ಏನು ಅಂದರೆ, ಇವತ್ತು ಆ್ಯಕ್ಚುಲಿ ಗಲ್ಲಿಗೆ ಅವರು ಏರಬೇಕಾಗಿತ್ತು. ಆದರೆ ಕೊನೆ ಕ್ಷಣದಲ್ಲಿ ಭಾರತದಿಂದ, ದಕ್ಷಿಣ ಭಾರತದಿಂದ ಉಸ್ತಾದ್ ಆಗಿರುವಂತಹ AP ಅಬೂಬಕರ್ ಮುಸಲಿಯಾರ್ ಅವರ ಮಧ್ಯಸ್ಥಿಕೆಯಲ್ಲಿ ಗಲ್ಲು ಶಿಕ್ಷೆಯನ್ನು ತಡೆ ಹಿಡಿಯಲಾಗಿದೆ. ಆ ನಂತರ ಒಂದಷ್ಟು ಪ್ರಕ್ರಿಯೆಗಳು ನಡೀತಾ ಇದೆ, ಪ್ರಯತ್ನಗಳು ನಡೀತಾ ಇದ್ದಾವೆ. ಏನು ಅಂದರೆ, ಆಕೆಗೆ ಕ್ಷಮೆಯನ್ನು ಪಡೆಯುವಂಥದ್ದು, ಆಕೆ ಬಿಡುಗಡೆಗೆ ಪ್ರಯತ್ನ ಮಾಡುವಂಥದ್ದು. ಆದರೆ ಆ ನಿನ್ನೆಯ ಖುಷಿ ಏನಿತ್ತಲ್ಲ, ಆ ಪತ್ರ ಬಂದಿತ್ತಲ್ಲ, ಗಲ್ಲು ಶಿಕ್ಷೆಯನ್ನು ಸದ್ಯಕ್ಕೆ ತಡೆ ಹಿಡಿದಿದ್ದೀವಿ ಅನ್ನುವಂತಹ ಖುಷಿ ಅಥವಾ ಸಮಾಧಾನ, ಅದಕ್ಕೆ ಇವತ್ತು ಒಂದು ರೀತಿಯಾದಂತಹ ಕಲ್ಲು ಬಿದ್ದ ಹಾಗಾಗಿದೆ. ಯಾಕೆಂದರೆ ಮೃತನ ಕುಟುಂಬದ ಸದಸ್ಯರು, ಅದರಲ್ಲಿ ಮೃತನ ಸಹೋದರ, ಯಾವುದೇ ಕಾರಣಕ್ಕೂ ನಾವು ಕ್ಷಮಿಸುವ ಮನಸ್ಥಿತಿಯಲ್ಲಿಲ್ಲ, ಕ್ಷಮಿಸುವ ಮಾತೇ ಇಲ್ಲ. ಆಕೆಗೆ ಶಿಕ್ಷೆ ಆಗಲೇಬೇಕು, ಗಲ್ಲು ಶಿಕ್ಷೆ ಆಗಲೇಬೇಕು ಅನ್ನುವಂತಹ ಗಟ್ಟಿ ನಿರ್ಧಾರವನ್ನು ಪ್ರಕಟಿಸಿದ್ದಾರೆ. ಸೊ ಏನೆಲ್ಲ ಬೆಳವಣಿಗೆಗಳು ನಡೀತು ನಿನ್ನೆಯಿಂದ ಇವತ್ತಿನವರೆಗೆ ಅನ್ನೋದನ್ನು ತಿಳಿಸ್ತೀನಿ. ಮೊದಲಿಗೆ ನಿಮಗೆ ಗೊತ್ತಿರೋ ಹಾಗೆ ಭಾರತ ಸರ್ಕಾರ ಮೊನ್ನೆ ಸುಪ್ರೀಂ ಕೋರ್ಟ್ನಲ್ಲಿ ಅಫಿಡವಿಟನ್ನು ಸಲ್ಲಿಸಿ ತನ್ನಿಂದ ಈ ಪ್ರಕರಣದಲ್ಲಿ ಏನೂ ಮಾಡಲು ಸಾಧ್ಯವಿಲ್ಲ, ನಿಮಿಷ ಪ್ರಿಯ ಅನ್ನುವಂತಹ ಕೇರಳದ ನರ್ಸನ್ನು ಕಾಪಾಡೋದು ತನಗೆ ಸಾಧ್ಯ ಇಲ್ಲ ಅನ್ನುವಂತಹ ಮಾತನ್ನು ಹೇಳಿ ಸುಪ್ರೀಂ ಕೋರ್ಟ್ನಲ್ಲಿ ಅಫಿಡವಿಟನ್ನು ಸಲ್ಲಿಸ್ತು. ಅಫಿಡವಿಟನ್ನು ಆ ನಂತರ ಉಳಿದಿದ್ದಂತಹ ಒಂದೇ ಮಾರ್ಗ ಅಂದರೆ, ಕೊನೇ ಕ್ಷಣದಲ್ಲಿ ಏನಾದರೂ ಒಂದು ಮಿರಾಕಲ್ ನಡಿಬೇಕು, ಪವಾಡ ನಡಿಬೇಕು, ಆಕೆಗೆ ಕ್ಷಮೆ ಸಿಗಬೇಕು ಅನ್ನುವಂಥದ್ದು. ಅಷ್ಟರಲ್ಲಿ ಉಸ್ತಾದ್ ಒಬ್ಬರು ಎಂಟ್ರಿ ಕೊಡ್ತಾರೆ. ಉಸ್ತಾದ್ AP ಅಬೂಬಕರ್ ಮುಸಲಿಯಾರ್ ಅವರ ಕಡೆಯಿಂದ ಮಧ್ಯಸ್ಥಿಕೆ, ಒಂದು ಮಾತುಕತೆ ಅಲ್ಲಿನ ಮೌಲ್ವಿಗಳ ಜೊತೆ ಮತ್ತು ಅಲ್ಲಿನ ಪ್ರತಿನಿಧಿಗಳ ಜೊತೆ ನಡೆಯುತ್ತೆ. ಯೆಮೆನ್ ದೇಶದ ಮೌಲ್ವಿಗಳು ಮತ್ತು ಪ್ರತಿನಿಧಿಗಳ ಜೊತೆಯಲ್ಲಿ ಒಂದು ಮಧ್ಯಸ್ಥಿಕೆ ನಡೆಯುತ್ತೆ. ಒಂದು ಫೋನ್ ಕಾಲಿಂದಲೇ ಅದು ಸಫಲ ಕೂಡ ಆಗುತ್ತೆ. ಸದ್ಯಕ್ಕೆ ಗಲ್ಲನ್ನು ತಡೆ ಹಿಡಿದಿದ್ದೀವಿ ಅಂತ ಅಲ್ಲಿಂದ ಪತ್ರವೂ ಸಹ ಬರುತ್ತೆ. ಅದಾದ ನಂತರ ನಮ್ಮ ಅಬೂಬಕರ್ ಮುಸಲಿಯಾರ್ ಅವರ ಪ್ರಯತ್ನಕ್ಕೆ ಸಾಕಷ್ಟು ಶ್ಲಾಘನೆಯನ್ನು ಆಲ್ ಓವರ್ ದಿ ಕಂಟ್ರಿ ನಾವು ನೋಡ್ತಾ ಇದ್ದೀವಿ. ಅದರ ನಡುವೆ BJP ಅದರ ಲಾಭ ಪಡ್ಕೊಳ್ಬೇಕು, ಅಥವಾ ಇದು ನರೇಂದ್ರ ಮೋದಿ ಅವರ ಸಾಹಸಗಾಥೆಗಳಲ್ಲಿ ಒಂದು ಅಂತ ಬಿಂಬಿಸುವಂತಹ ಸುಳ್ಳನ್ನು ಹಬ್ಬುವ ಪ್ರಯತ್ನವನ್ನು ಸಂಘ ಪರಿವಾರ ದೊಡ್ಡ ಮಟ್ಟದಲ್ಲಿ ಮಾಡಿತು. ಮೋದಿ ಭಕ್ತರು ಮಾಡಿದ್ರು, ಅದೆಲ್ಲವೂ ನಡೀತಾ ಇದೆ. ಅದರ ನಡುವೆ ಇವತ್ತು ಒಂದು ಕೆಟ್ಟ ಸುದ್ದಿ ಬಂತು ಅಲ್ಲಿಂದ. ಈಗ ನಿಮಿಷ ಪ್ರಿಯ ಬದುಕುಳಿಬೇಕಾದ್ರೆ ಆಕೆಯ ಕುಟುಂಬ, ಆ ಮೃತನ ಕುಟುಂಬ ಪರಿಹಾರ ಮೊತ್ತಕ್ಕೆ ಒಪ್ಪಿಕೊಂಡು ಕ್ಷಮೆಯನ್ನು ಕೊಡಬೇಕು, ಕ್ಷಮಾದಾನ ಮಾಡಬೇಕು. ಆದರೆ ಆ ಕುಟುಂಬ ಕ್ಷಮೆ ಕೊಡುವಂತಹ ಮನಸ್ಥಿತಿಯಲ್ಲಿ ಇಲ್ಲ ಅಂತ ಈಗ ತಿಳಿದು ಬರ್ತಾ ಇದೆ. ಯಾಕೆಂದರೆ ಮೃತನ ಸಹೋದರ ಕೊಟ್ಟಿರುವಂತಹ ಹೇಳಿಕೆ, ಫೇಸ್ಬುಕ್ ಪೋಸ್ಟ್ನಲ್ಲಿ ಬರ್ಕೊಂಡಿರುವಂತಹ ಬರವಣಿಗೆ ಅದನ್ನು ಸ್ಪಷ್ಟವಾಗಿ ಹೇಳ್ತಾ ಇದೆ. ಯಾವುದೇ ಕಾರಣಕ್ಕೂ ಕ್ಷಮಿಸುವ ಮಾತೇ ಇಲ್ಲ, ಶಿಕ್ಷೆ ಆಗಲೇಬೇಕು ಅನ್ನುವಂಥ ಮಾತನ್ನು ಆ ವ್ಯಕ್ತಿ ಹೇಳಿದ್ದಾರೆ. ಆ ವ್ಯಕ್ತಿ BBC ಕೊಟ್ಟಿರುವಂತಹ ಇಂಟರ್ವ್ಯೂನಲ್ಲೂ ಅದನ್ನೇ ಹೇಳಿರೋದು, ಫೇಸ್ಬುಕ್ ಪೋಸ್ಟ್ನಲ್ಲಿಯೂ ಸಹ ಅದನ್ನೇ ಹೇಳಿರೋದು. ಅಬ್ದುಲ್ ಫತಾಹ್ ಅನ್ನುವಂಥವರು ಅವರ ಹೆಸರು, ಮೃತನ ಸಹೋದರ. ಅವರು ಹೇಳ್ತಿರುವಂಥದ್ದು, ಸಂಧಾನ ಕ್ಷಮೆಯ ಮಾತೇ ಇಲ್ಲ, ಸಂಧಾನವೂ ಇಲ್ಲ, ಮಾತುಕತೆ ಇಲ್ಲ, ಕ್ಷಮೆ ಅನ್ನುವುದು ಇಲ್ಲವೇ ಇಲ್ಲ. ನನ್ನ ಸಹೋದರನ ಸಾವಿಗೆ ಪ್ರತೀಕಾರ ಆಗಲೇಬೇಕು, ಶಿಕ್ಷೆ ಆಗಲೇಬೇಕು, ಕ್ಷಮಿಸುವ ಮಾತೇ ಇಲ್ಲ ಅಂತ ಒಂದು ಕಡೆ ಹೇಳಿದ್ರೆ, ಹಣ ಪಡ್ಕೊಂಡು ರಾಜಿ ಮಾಡಿಕೊಳ್ಳುವಂಥದ್ದಕ್ಕೂ ಸಾಧ್ಯತೆ ಇಲ್ಲ. ದುಡ್ಡಿನಿಂದ ವ್ಯಕ್ತಿ ವಾಪಸ್ ಬರೋದಿಲ್ಲ, ನಮಗೆ ಶಿಕ್ಷೆ ಆಗಲೇಬೇಕು ಅನ್ನುವಂತಹ ಪಟ್ಟನ್ನು ಅವರು ಹೇಳಿದ್ದಾರೆ. ಜೊತೆಗೆ ಯಾವುದೇ ಒತ್ತಡಕ್ಕೆ ನಾನು ಮಣಿಯೋದಿಲ್ಲ, ನಮ್ಮ ನಿರ್ಧಾರ ಅಚಲ, ಅವತ್ತಿನಿಂದಲೂ ಅದೇ ನಿರ್ಧಾರ, ಇವತ್ತಿಗೂ ಸಹ ಅದೇ ನಿರ್ಧಾರ, ನಮ್ಮ ಕುಟುಂಬ ಅದೇ ನಿರ್ಧಾರದ ಮೇಲೆ ನಿಂತಿದ್ದೀವಿ, ನಮ್ಮ ನಿರ್ಧಾರದಲ್ಲಿ ಯಾವ ಬದಲಾವಣೆಯೂ ಇಲ್ಲ, ಮುಂದೆ ಆಗುವುದೂ ಇಲ್ಲ ಅನ್ನುವಂತಹ ಒಂದು ರೀತಿ ಆ ಕುಟುಂಬಕ್ಕೆ, ನಿಮಿಷ ಪ್ರಿಯ ಮತ್ತು ಆಕೆಯ ತಾಯಿ, ಆಕೆಯ ಕುಟುಂಬಕ್ಕೆ ಒಂದು ರೀತಿ ಆಘಾತಕಾರಿಯಾದಂತಹ ಹೇಳಿಕೆಯಾಗಿ ಅಲ್ಲಿ ಬಂದಿದೆ. ಅದರ ಜೊತೆಗೆ ಅವರು ಹೇಳಿರುವಂಥದ್ದು, ಗಲ್ಲು ಶಿಕ್ಷೆ ಮುಂದೂಡಿರುವುದು ನಮಗೆ ಅಸಮಾಧಾನ ತಂದಿದೆ, ನಮಗೆ ಸಮಾಧಾನ ಇಲ್ಲ. ಯಾಕೆ ಮುಂದೂಡಬೇಕಾಗಿತ್ತು? ಸುಮಾರು ವರ್ಷದಿಂದ ಸಾಕಷ್ಟು ಪ್ರಯತ್ನಗಳು ನಡೆಸ್ತಾನೆ ಇದ್ದೀರಿ, ಯಾವುದೂ ಸಫಲ ಆಗಿಲ್ಲ, ಈಗಲೂ ಸಹ ಸಫಲ ಆಗೋದಿಲ್ಲ, ನಾವು ಒಪ್ಪುವ ಮಾತೇ ಇಲ್ಲ ಅಂತ ಅವರು ಹೇಳ್ತಾರೆ. ಅದರ ಜೊತೆಗೆ ಮುಂದಿನ ದಿನಗಳಲ್ಲಿ
ಖಂಡಿತ ಆಕೆಗೆ ಗಲ್ಲು ಆಗೇ ಆಗುತ್ತೆ. ತಡ ಆಗಬಹುದು, ಆದರೆ ಆಗೇ ಆಗುತ್ತೆ. ಶಿಕ್ಷೆ ಆದರೇನೆ ನಮಗೆ ಸಮಾಧಾನ ಅನ್ನುವ ಮಾತನ್ನು ಹೇಳುವ ಮೂಲಕ ಬ್ಲಡ್ ಮನಿ ಅನ್ನುವಂತಹ ಆಪ್ಷನ್ನು ಸದ್ಯಕ್ಕೆ ಅಥವಾ ನಮ್ಮ ಮನಸ್ಸಲ್ಲೇ ಇಲ್ಲ, ಯಾವಾಗಲೂ ಇಲ್ಲ ಅಂತ ಹೇಳುವ ಮೂಲಕ ನಿಮಿಷ ಪ್ರಿಯ ಅವರನ್ನು ರಕ್ಷಿಸಬೇಕು, ಹೇಗೋ ಕ್ಷಮೆ ಪಡ್ಕೊಂಡು ಭಾರತಕ್ಕೆ ಆಕೆಯನ್ನು ವಾಪಸ್ ಕರೆತರಬೇಕು ಅನ್ನುವಂತಹ ಮುಸಲಿಯಾರವರ ಅಬುಬಕರ್ ಮುಸಲಿಯಾರವರ ಪ್ರಯತ್ನ ಇರಬಹುದು. ಅಥವಾ ಸುಮಾರು ಜನ, ಸಾಕಷ್ಟು ಜನ ಆಕೆ ವಾಪಸ್ ಬರಲಿ, ತಪ್ಪು ಮಾಡಿದ್ದಾಳೆ, ಜೈಲಲ್ಲಿ ಶಿಕ್ಷೆ ಅನುಭವಿಸಿದ್ದಾಳೆ, ಆಕೆಗೆ ಕ್ಷಮೆ ಸಿಗಲಿ, ಸಣ್ಣ ವಯಸ್ಸು, ವಾಪಸ್ ಬರಲಿ ಅನ್ನುವಂತಹ ನಿರೀಕ್ಷೆ ಇಟ್ಕೊಂಡಿದ್ದವರಿಗೆ ನಿರಾಸೆ ಆಗ್ತಾ ಇದೆ. ಇನ್ನು ಗಲ್ಲು ದಿನಾಂಕವನ್ನು ಮತ್ತೆ ಮುಂದೂಡಿದ ನಂತರ ಹೊಸ ದಿನಾಂಕವನ್ನು ಪ್ರಕಟ ಮಾಡಿಲ್ಲ. ಅದು ಪ್ರಕಟ ಆಗುವವರೆಗೂ ಪ್ರಯತ್ನಗಳು ಮುಂದುವರಿಯುತ್ತೆ ಅಂತ ಹೇಳಲಾಗ್ತಿದೆ. ಸೊ ಆ ಪ್ರಯತ್ನಗಳಲ್ಲಿ ಮುಂದಿನ ದಿನಗಳಲ್ಲಿ ಆ ಗಲ್ಲು ಪ್ರಕಟ ಆಗುವುದಕ್ಕೆ ಮೊದಲು ಕೊನೆ ಕ್ಷಣದಲ್ಲಾದರೂ ಮೃತನ ಕುಟುಂಬ ಕ್ಷಮೆಗೆ ಮುಂದಾಗತ್ತಾ ವೆಯ್ಟ್ ಮಾಡಬೇಕು. ಅಲ್ಲಿವರೆಗೆ ಏನು ಹೇಳಕ್ಕೆ ಬರಲ್ಲ. ಇದಿಷ್ಟು ನಿಮಿಷ ಪ್ರಿಯ ಪ್ರಕರಣದಲ್ಲಿ ಇವತ್ತು ನಡೆದಿರುವಂತಹ ಬೆಳವಣಿಗೆಗಳು. ಇದರ ಬಗ್ಗೆ ಏನೇ ಬೆಳವಣಿಗೆಗಳಿದ್ದರೂ ಸಹ ನಿಮ್ಮ ಗಮನಕ್ಕೆ ತರುವಂತಹ ಪ್ರಯತ್ನವನ್ನು ನಾನು ಮಾಡ್ತಾನೆ ಇರ್ತೀನಿ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.